ಇಲ್ಲಿ ಬಂದಿರುವಂತ ಕನ್ನಡ ಕಲಾಭಿಮಾನಿಗಳು, ಅನಂತರಾಗ್ ಅವರ ಅಭಿಮಾನಿಗಳು ಎಲ್ಲರಿಗೂ ನಮಸ್ಕಾರ. ಗುರುರಾಜ್ ಅವರು ಒಂದಿನ ಮನೆಗೆ ಬಂದಿದ್ದಾರೆ. ಅನಂತ್ ಅವರಿಗೆ ಪದ್ಮವಿಭೂಷಣ ಕೊಟ್ಟಿದ್ದಾರೆ ಅಂತ. ಯಾರು ಯಾವ ರೀತಿ ರೆಸ್ಪಾಂಡ್ ಆಗೋದು ಗೊತ್ತಿಲ್ಲ. ನಾನು ಮಾತ್ರ ತುಂಬ ಖುಷಿ ಪಟ್ಟಿದೆ. ಮಂಜುನಾಥ್ ಗುರುರಾಜ್ ಅವರು ಈ ರೀತಿ ಒಂದು ಸಭಾ ಮಾಡ್ತಾರೆ, ಅಭಿನಂದನೆ ಸಭೆ ಮಾಡ್ಬೇಕಂತ ಆಸೆ ಪಡುವಾಗ ಸಂತೋಷ ಒಪ್ಕೊಂಡಿದ್ರು. ಯಾಕಂದ್ರೆ ಅನಂತನಾಗ್ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಪ್ರತಿಯೊಬ್ಬ ನಿರ್ದೇಶಕರಿಗೂ ಅವರಿಂದ ಕಲಿಯೋದು ಬೇಕಾಷ್ಟಿದೆ. ಫಸ್ಟ್ ಟೈಮ್ ನಾನು ಶಂಕರ್ ನಾಗ್ ಅವ್ರ ಚಿತ್ರ ಮಾಡಿದ್ದೇನೆ. ಆಮೇಲೆ ಅನಂತನಾಗ್ ಅವ್ರ ಚಿತ್ರ ಕಮಿಟ್ ಆಗಿದ್ದೀನಿ. ನಾನು ಬಲಿಯ ಚಿತ್ರ ಸಾಂಗ್ ಶೂಟಿಂಗ್ ಟೈಮ್ನಲ್ಲಿ ಶಂಕರ್ ನಾಗ್ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಆಯಿತು ಸ್ಟೆಪ್ಸ್ ವಿಷಯದಲ್ಲಿ. ಜನರಲ್ ಆಗಿ ಶಂಕರ್ ನಾಗ್ ಅವರು ಜಾಸ್ತಿ ತೆಲುಗು ಹೊತ್ತಾಗ ಡ್ಯಾನ್ಸ್ ಮಾಡಲ್ಲ. ನಾನು ತೆಲುಗುವನಲ್ವಾ, ತುಂಬಾ ಆಸೆ ಪಟ್ಟಿದ್ದೀನಿ. ಅಣ್ಣ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿತ್ತು, ಹೆಂಗೆ ಮಾಡಿ ಚೆನ್ನಾಗಿರ್ತಾನೆ. ಅವಾಗ ಒಂದು ಮಾತಾಡಿದ್ದಾರೆ, ಇವತ್ತು ನಾನು ಮಾಡ್ತೀನಿ, ನೆಕ್ಸ್ಟ್ ಆನಂತರ ಸಿನಿಮಾ ಮಾಡ್ತೀಯಲ್ವಾ ಹೆಂಗೆ ಅಂದ್ರು. ಚೆನ್ನಾಗಿ ಕೂರಿಸ್ತಾರೆ ಮಾಡ್ತೀವಿ. ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಅನಂತನಾಗ್ ಅವರು ಯಾವ ರೀತಿ ಕುಣಿದಾರಂತ ನಿಮ್ಮೆಲ್ಲರಿಗೂ ಗೊತ್ತು. ಅನಂತನಾಗ್ ಅವ್ರಿಗೆ ಇಷ್ಟ ಆಗ್ಬೇಕು, ಎದುರು ವ್ಯಕ್ತಿ ಇಷ್ಟ ಆದ್ರೆ ಅವ್ರು ಏನಾದ್ರೂ ಮಾಡ್ತಾರೆ. ಫಸ್ಟ್ ಸಿನಿಮಾ ಮಾಡೋ ಮುಂಚೆ ತುಂಬಾ ಭಯ ಇಟ್ಟಿದ್ದಾರೆ. ಅವ್ರು ಹೆಂಗ್ ಕೆಲಸ ಮಾಡಿದ್ಯಾ, ಹಂಗೆ ಹಿಂಗೆ ಏನೇನು ಹೇಳಿದ್ದಾರೆ. ತದ್ವಿರುದ್ಧ ನಾನು ಹಾನೆಸ್ಟ್ ಆಗಿರುವಾಗ, ನಾನು ಪಂಚೂರ್ ಆಗಿರುವಾಗ ಅನಂತವ್ರು ಯಾಕೆ ಲೈಕ್ ಮಾಡಲ್ಲ. ಒಂದೇ ನಾನು ಅವತ್ತು ಕಲ್ತಿದ್ದೀನಿ, ಅವನ್ನ ಸುಮ್ಮನೆ ಕೂರಿಸಬಾರ್ದು, ಕಾಯಿಸಬಾರ್ದು. ಕೂರಿಸಿದ್ರು ಕಾಯಿಸಿದ್ರು ಅವನ ಮನೆ ಅಷ್ಟೇ. ಅಷ್ಟು ಇಷ್ಟಪಡ್ತಾರೆ. ಪಂಚುವಾಲಿಟಿ, ಡಿಸಿಪ್ಲಿನ್ ಅಷ್ಟೇ. ಇಷ್ಟ ಆದ್ರೆ ಹೇಳಿದಲ್ವ, ಏನಾದ್ರೂ ಮಾಡಕ್ಕೆ ಸಿದ್ಧವಾಗಿದ್ದಾರೆ. ಆತಂಕ ಚಿತ್ರ ಪ್ರಾರಂಭವಾಗುವಾಗ ಅನಂತವನ್ನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು. ಏನಪ್ಪ ಅಂದ್ರೆ ಕೇಳಿದ್ರು, ಶಾರ್ಟ್ ರೆಡಿ ಅಂತ ಕೇಳಬಾರ್ದು ಅಂತ ಕೇಳಿದ್ದೀನಿ ನಾನು. ಯಾಕಂದ್ರೆ ಇದಕ್ಕೆ ಅವಾರ್ಡ್ ಬರ್ತಾನೆ ನನಗೆ. ಫೋಟೋಗ್ರಫಿ ಚಾನೆಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ಪೀಡ್ ಮಾಡಿದ್ರೆ ಕಷ್ಟ ಆಗ್ಬೋದು ಅಂತ. ನಿಮ್ ಇಷ್ಟ ರೀ, ನೀವು ಕರೆಯೋರು ನಾನು ಬರಲ್ಲ ಅಂತ ಹೇಳಿದಾರೆ. ಆ ಚಿತ್ರಕ್ಕೆ 8 ಅವಾರ್ಡ್ಸ್ ಬಂತು. ಅವ್ರ ಪೇಷನ್ಸ್ ಇಂದ ನಾವು ಮಾಡಕ್ಕೆ ಅವಕಾಶ ಸಿಕ್ತು. ಅದ್ಭುತವಾಗಿ ನಾವು ಮಾಡಿದ್ವಿ. ಆತಂಕ ಫಸ್ಟ್ ಟೈಮ್ ಅಷ್ಟು ಸ್ಟೇಟ್ ಅವಾರ್ಡ್ಸ್ ಬಂದಿದ್ದು ಆತಂಕ ಚಿತ್ರಕ್ಕೆ. ಅಂತ ಕೋಪರೇಟಿವ್, ಅಂಡರ್ಸ್ಟ್ಯಾಂಡಿಂಗ್, ಲವಬಲ್ ಪರ್ಸನಾಲಿಟಿ ನಮ್ಮ ಅನಂತನಾಗ್ ಅವರು. ಅವ್ರ ತಾಯಿ ಯಾವ ರೀತಿ ಅನಂತ ಇಟ್ಟಿದ್ದಾರೋ ನಿಜವಾಗ್ಲೂ ಅನಂತಾನೆ. ಅವ್ರನ್ನ ತೂಕ ಹಾಕಲ್ಲ, ಇಷ್ಟು ಅಂತ ಇನ್ಫಿನಿಟ್. ಅವರು ಎಂತೆಂಥ ಎಷ್ಟು ಡಿಫ್ರೆಂಟ್ ಆಗಿ ಇರುವಂತ ಪಾತ್ರ ಮಾಡಿದೆ ಅಂದ್ರೆ ಹೇಳಕ್ಕಾಗಲ್ಲ. ಸಮಯಕ್ಕೊಂದು ಸುಳ್ಳು. ಭಯಂಕರ ಪಾತ್ರ. ಅಂದ್ರೆ ಈ ಲವ್ಸ್ ದಿ ಡೈರೆಕ್ಟರ್. ಈ ಡೈರೆಕ್ಟರ್ ಚೆನ್ನಾಗಿ ಮಾಡಿಕೊಡ್ತಾರೆ ಅಂದ್ಮೇಲೆ ಅವರು ಒಂದು ಲೈನ್ ಕೇಳಿದ್ಮೇಲೆ ಈ ನೆವರ್ ಇಂಟರ್ಫಿಯರ್ ಇನ್ ದಿ ಇನ್ಸೆಕ್ಟ್. ಈ ನೆವರ್ ಏನು ಕೇಳಲ್ಲ, ಎಷ್ಟು ಕೇಳಷ್ಟು ಮಾಡಿಕೊಡ್ತಾರೆ. ಗೋಲ್ಮಾಲ್ ರಾಧಾಕೃಷ್ಣಲ್ಲಿ ಲೀಲಾವತಿ ಇವರ ಕಾಂಬಿನೇಷನ್ ನಾವು ನೋಡಬೇಕು. ಅದ್ಭುತ. ಅಂದ್ರೆ ಏನು ಸರ್, ಇಲ್ಲಿಂದ ಇಲ್ಲಿವರೆಗೂ ನೋ ಕಂಪ್ಯಾರಿಸನ್. ಈ ಲವ್ಸ್ ದಿ ಡೈರೆಕ್ಟರ್, ಹಿ ವಿಲ್ ಡೂ ಎವ್ರಿಥಿಂಗ್. ಶಂಕರ್ ನಾಗ್ ಅವರು ಏನು ನನ್ನ ಭಯ ಇಡಿಸಿದಾರೋ ನನ್ನ ಸಿನಿಮಾಗಳಲ್ಲಿ ಅನಂತನಾಗ್ ಅವರು ಧೈರ್ಯ ಕೊಟ್ಟಿದ್ದಾರೆ, ಆನಂದ ಕೊಟ್ಟಿದ್ದಾರೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ. ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಮಹನೀಯರಿಗೆ ಇವತ್ತು ಪದ್ಮವಿಭೂಷಣ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಲೇಟ್ ಆಗಿ ಕೊಟ್ಟಿದ್ದಾರೆ. ಅನಂತನಾಗ್ ಯಾವಾಗ ಕೊಡಬೇಕು. ಯಾಕಂದ್ರೆ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ನಮ್ಮ ಅನಂತನಾಗ್ ಅವರು.
ಎಲ್ಲ ಭಾಷೆ ಆಕ್ಟ್ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ನಿಮ್ಮಿಂದ ಬಿಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಇವಾಗ ಕಮರ್ಷಿಯಲ್ ಪ್ಯಾನ್ ಇಂಡಿಯಾ, ಆವಾಗ ರಿಯಲ್ ಪ್ಯಾನ್ ಇಂಡಿಯಾ. ಅದ್ಭುತ. ನಾವು ಅಸ್ಟೆಂಟ್ ಆಗಿರುವಾಗ ನಾವು ನಿಮ್ಮ ಸಿನಿಮಾ ನಾವು ನೋಡಿದೀವಿ. ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ರೂ ಕನ್ನಡ ಪಿಕ್ಚರ್ಸ್ ಅಲ್ಲಿ ನಾನು ನೋಡಿದ್ದೀನಿ. ಯಾವ ರೀತಿ ನಮ್ಮ ಕಲಾವಿದರು ಇರ್ತಾರೆ, ಯಾವ ರೀತಿ ನಿರ್ದೇಶಕರು ಇರ್ತಾರೆ, ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಇರುತ್ತೆ. ಯಾಕಂದ್ರೆ ತೆಲುಗು ಟಾಪ್ ಅಂತಾರೆ, ತಮಿಳ್ ಟಾಪ್ ಅಂತಾರೆ, ಮಲಯಾಳಂ, ಕನ್ನಡ ಇರೋದು. ಬಟ್ ಅಂತ ಸೆಕೆಂಡ್ ಅಂತ ಹೇಳುವಂತ ಕನ್ನಡನ ಕರ್ನಾಟಕ ತಂದು ನಂಬರ್ 1 ಮಾಡಿದ್ದಾರೆ ನೀವು. ಶಂಕರ್ ನಾಗ್ ಅವರು ನರಸಿಂಹ ಮಾಡುವಾಗ ಫೈಟ್ ಮಾಸ್ಟರ್ ಬಗ್ಗೆ ಡಿಸ್ಕಷನ್ ಆಯಿತು. ಅಣ್ಣ ಇಲ್ಲಿ ಮಂಜು ಅಂತ ಬರಿದ್ದಾರೆ, ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ ಅಣ್ಣ, ನೀವು ಓಕೆ ಅಂದರೆ ಒಂದು ಫೈಟ್ ಮಾಸ್ಟರ್. ಓಕೆ ಇಲ್ಲ, ಓಕೆ ಕರೆದುಡಿ, ಹಾರಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನರಸಿಂಹದಲ್ಲಿ ಥ್ರಿಲ್ಲರ್ ಮಂಜು. ಇವತ್ತು 500 ಚಿತ್ರ ಮೇಲೆ ಅವರು ಫೈಟ್ ಮಾಸ್ಟರ್ ಮಾಡಿದ್ದಾರೆ. ಅಂದರೆ ನಿಮ್ಮಿಬ್ಬರು ಅಪೂರ್ವ ಸಹೋದರರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅಷ್ಟು ಅಂಡರ್ಸ್ಟ್ಯಾಂಡ್. ನಿಮ್ಮಿಬ್ಬರ ಡಿಫ್ರೆನ್ಸ್ ಏನಂದ್ರೆ, ಅವರು ಸೆಟ್ಟು ಬರ್ತಾನೆ ಶರ್ಟ್ ಬಿಚ್ಕೊಂಡು ಸಿಂಪೆ ಅಂದ್ರೆ ಕೇಳ್ತಾ ಡ್ರೆಸ್ ಹಾಕೊಂತ ನಮ್ಮನ್ನು ಕೂಡ ಬಿಡಲ್ಲ. ಓಡ್ಬೇಕು, ಕ್ಯಾಮೆರಾ ನೋಡ್ಬೇಕು, ಡೈರೆಕ್ಟ್ ನೋಡ್ಬೇಕು, ಸೆಟ್ಲ ಆರ್ಟಿಸ್ಟ್ ಎಲ್ಲ ಓಡ್ತಾ ಇರ್ಬೇಕು, ಓಡ್ತಾ ಇರ್ಬೇಕು. ಅನಂತರ ತದ್ವಿರುತ್ತೆ. ಪ್ರೆಸೆಂಟ್ ಆಗಿ ಕೂತ್ಕೊಂತಾರೆ, ನೀಟಾಗಿ ಮಾಡಿಕೊಡ್ತಾರೆ, ಅಷ್ಟೇ ವಿರುದ್ಧ. ಬಟ್ ಭಗವಂತ ಸ್ಪೀಡ್ ಕರ್ಕೊಂಡು ಹೋಗಿದ್ದಾನೆ. ನೀವು ಅನಂತವಾಗಿ ಶಾಸ್ತ್ರವಾಗಿ ನಮ್ಮೆಲ್ಲರ ಪ್ರೀತಿ ಪಡೆಯಬೇಕು. 100 ವರ್ಷ ಶಾಸ್ತ್ರವಿರ್ಬೇಕಂತ ನಾನು ಕೇಳ್ಕೊಂತೀನಿ. ಅನಂತರಾಗಿ ನೋಡಿದ್ರೆ ಇವರು ದೇವರು ಇಷ್ಟಪಡ್ತಾರೋ, ಗುರುಗಳು ಇಷ್ಟಪಡ್ತಾರೋ లేదా ಅನ್ನೋದು ಜನರಲ್ಲಿ ಡೌಟ್ ಇಲ್ಲ. ಬಟ್ ಅನಂತನಾಗ್ ಅವರು ಸತ್ಯಸಾಯಿ ಅವರ ಭಕ್ತರು, ಇದು ಯಾರಿಗೂ ಗೊತ್ತಿಲ್ಲ. ಸತ್ಯಸಾಯಿ ಅವರು ತುಂಬಾ ಇಷ್ಟಪಡ್ತಾರೆ, ಅವ್ರ ತಾಯಿಯವರು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಮ್ಮ ಜೊತೆ ತುಂಬಾ ಸಲ ವೈಟ್ ಫೀಲ್ಡ್ ಬಂದಿದ್ದಾರೆ. ಇಷ್ಟು ನಂಬ್ತಾರಂದ್ರೆ ಅವರು ದೇವ್ರನ್ನ. ನಾವು ಆತಂಕ ಮಾಡುವಾಗ ಸಿವಿಯರ್ಸ್ ಯಾತ್ರೆ ಅವರು ಸೀರಿಯಸ್ ಆಗಿ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ. ಅನ್ಎಕ್ಸ್ಪೆಕ್ಟ್ ಆಗಿ ನಾವು ಶೆಡ್ಯೂಲ್ ಪ್ಯಾಕಪ್ ಆಯಿತು. ವೈಟ್ ಫೀಲ್ಡ್ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಾವು ಅಲ್ಲಿ ಹೋಗಿದ್ದೀವಿ. ಸ್ವಾಮಿ ಸೀದಾ ಬಂದು ವಿಭೂತಿ ಕೊಟ್ಟಿದ್ದಾರೆ. ನೇರ ನಾವು ಹಾಸ್ಪಿಟಲ್ ಬಂದಿದ್ದೀವಿ. ಡಾಕ್ಟರ್ ಅರವಿಂದ್ ದೇವ್ರನ್ನ ನಿಮಗೆ ಹೇಳಿದ್ದಾರೆ, ತುಂಬ ಕಷ್ಟ, ಕೂತ್ಕೊಂಡು ಬಿಡ್ತು, ಪುನಃ ಆಪರೇಷನ್ ಮಾಡೋಕ್ಕಾಗಲ್ಲ, ಕಷ್ಟ ಅಂತ ಹೇಳಿದ್ದಾರೆ. ನಾವೆಲ್ಲ ಒಳಗೋಗಿದ್ವಿ, ವಿಭೂತಿ ಹಚ್ಚಿದ್ವಿ, ಬುಕ್ಕಲ್ಲಿ ಇಟ್ಟಿದ್ದೀವಿ. ಅಲ್ಲಿಂದ ಏರ್ಲೈನ್ಸ್ ಹೋಟ್ಲು ಬಂದು ಮನೆಗೆ ಬರೋಷ್ಟೊಳಗೆ ಅದೆಲ್ಲ ಕ್ಲಿಯರ್ ಆಯಿತು, ಅವ್ರಿಗೇನು ತೊಂದರೆ ಇಲ್ಲ ಅಂತ. ಅಂದರೆ ಅವರಲ್ಲಿ ದೊಡ್ಡ ಭಕ್ತ ಇದ್ದಾರೆ, ಗುರುಗಳು ನಮ್ಮಂತ ಭಕ್ತ ಇದ್ದಾರೆ ಅವರು. ಅದೇ ಹೇಳಿದ್ರಿ ಅವರು 1 to 100 24/7 ಅಂತ ಹೇಳಿದ್ರಲ್ಲ, ಎಲ್ಲ ಪಾತ್ರಗಳಿಗೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಜೀವನದಲ್ಲಿ ಎಲ್ಲರನ್ನು ಇಷ್ಟಪಡ್ತಾರೆ. ಒಬ್ಬರಿಗೋಸ್ಕರ ತುಂಬ ಯೋಚನೆ ಮಾಡ್ತಾರೆ ನಮ್ಮ ಅನಂತನಾಗ್ ಅವರು. ಬಂದ್ರಿ ಅಂದ್ರೆ ಇಲ್ಲಿ ಈ ಪಡೆಯವರು ಮಾತಾಡಿ ಹೋದ್ರು, ಆಮೇಲೆ ಈಗ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಆಗೋದಿಲ್ಲ, ಎಲ್ಲ ಸಾರಾ ಸಗಟಾಗಿ ಹೇಳೋಕೆ ಆಗೋದೇ ಇಲ್ಲ. ಅಷ್ಟು ಅವರೊಂದಿಗೆ ಸ್ವಲ್ಪ ಬೇರೆ ಇದ್ದಾರೆ, ಅದಕ್ಕೆ ಹೇಳಿದ್ರೆ ಪಡೆಯುವ ಜೊತೆನೂ ಕೂಡ ಸ್ವಲ್ಪ ಬಹುಶಃ 8 ಫಿಲ್ಮ್ 6 ಇವ್ರ ಜೊತೆ 8, ಕೆ.ವಿ. ಜಯರಾಮ್, ಕೆ.ವಿ. ರಾಜು ಜೊತೆ 8, ಭಗವಾನ್ ಜೊತೆ 8, ಈ ರೀತಿ 8 ಒಂದು ಆಮೇಲೆ ನಾನು ರಾಜ್ಯದಿಂದ ನೋಡ್ಕೊಂಡು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ, ಬಯಲಾಟ ನೋಡ್ಕೊಂಡು ಆ ಯಕ್ಷಗಾನ ಅಲ್ಲಿ ಎಲ್ಲ ರೀತಿಯ ಪಾತ್ರಗಳು, ಅದು ಕೂಡ ಪುರಾಣದ ಆಧಾರದ ಮೇಲೆ ಬರೀತಾರೆ. ಪುರಾಣದಿಂದ ಒಂದು 5%, 10% ಮ್ಯಾಕ್ಸಿಮಮ್ ಸ್ವಾತಂತ್ರ್ಯ ಲಿಬರ್ಟಿ ತಗೊಂಡು ಬರೀಬಹುದು. ಬಟ್ ಅದು ಮೂಲತಃ ಪುರಾಣವನ್ನು ಬಿಡೋದಿಲ್ಲ, ಅದರಿಂದ ನೋಡ್ಕೊಂಡು ಬಂದು ನಂತರ ನಟನಾಗಬೇಕು ಅಂತ ಎಂತೂ ಪ್ಲಾನ್ ಇರಲಿಲ್ಲ, ತಲೆಯಲ್ಲಿ ಅದು ಆಕ್ಸಿಡೆಂಟಲ್ ನಟ ಅಂತ ಹೇಳಿದ್ರು ತಪ್ಪಿದೆ. ಸೊ ಹಾಗಾಗಿ ಹಾಗೆ ಬಂದಿದ್ದರಿಂದ ಇಲ್ಲಿ ನಾಟಕ ರಂಗದಿಂದ ಬಂದೆ. ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ
ನನಗೆ ಗೊತ್ತಿದ್ದು ಒಂದು ಯಕ್ಷಗಾನದನ್ನ ಅಥವಾ ನಮ್ಮ ಈ ಹಾಸ್ಯರತ್ನ ರಾಮಕೃಷ್ಣ ಅದರಲ್ಲಿ ಒಂದು ಆಂಜನೇಯ ಸ್ವಾಮಿ ಬಂದಾಗ ಚಂದನೆ ಇಂಥದ್ದು. ಇದು ಈ ಸೊಂಟ ಅಲ್ಲಾಡಿಸ್ಕೊಂಡು ಮಕ್ಕಳು ಮಾಡುವಂಥದ್ದು, ಗಂಡಸರು ಮಾಡುವಂಥ ನೃತ್ಯ ಅಲ್ಲ ಅಂತ ನಾನು ಕಾಲೇಜ್, ನಾನು ಹಳ್ಳಿಯಲ್ಲಿ ಬೆಳೆದವು. ಹಾಗಾಗಿ ಯಾವತ್ತು ಡ್ಯಾನ್ಸಿಂಗ್ ನಾನು ಚಕ್ಕರ ಆಗಲ್ಲ, ಏನೇ ಹೇಳಿ ಮಾಡುವಷ್ಟು ಮಾಡಬೇಕು. ಏನು ಎಲ್ಲಿ ನೀನು ಹೇಳಿದ್ದೆಲ್ಲ ಮಾಡ್ತೀನಿ, ನೀನು ಹೇಳಿದ್ದೆಲ್ಲ ಬೇಡ ಅಂತೀಯ, ನಾನು ಹೇಳಿದ್ದೆಲ್ಲ ಮಾಡ್ತೀನಿ. ಆ ರೀತಿ ಇತ್ತು, ಅದನ್ನು ಚಕ್ಕರ್ ಹೋಗಿ ಹೇಳಿದ್ದು. ಆಮೇಲೆ ನಾನು ಬಾಲ್ಯದಿಂದಲೂ ನಾನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ತಾಯಿಯವರು ಉತ್ತರ ಕನ್ನಡ ಜಿಲ್ಲೆ, ತಂದೆಯವರು 6 ವರ್ಷ, ಮೊದಲಿನ 6 ವರ್ಷ ಸ್ವಾಮಿ ಆನಂದಾಶ್ರಮ ಸ್ವಾಮಿ ರಾಮದಾಸ್ ಮಾತಾ ಕೃಷ್ಣಾಬಾಯಿ ಅವರ ಆಶ್ರಮದಲ್ಲಿ ಬೆಳೆದೆ. ನಂತರ 6 ವರ್ಷ ಈ ಚಿತ್ರಾಪುರ ಮಠ ಶಿರಾಜಲ್ಲಿ ಬೆಳೆದ. ಹಾಗೆ 12 ವರ್ಷ ಹಾಗೆ ಬೆಳೆದವನು ಮುಂಬೈಗೆ ಹೋಗಿ ನಂತರ ನಾಟಕ ರಂಗಕ್ಕೆ ಬಂದು ಅಲ್ಲಿಂದ ಸಿನಿಮಾಗೆ ಬಂದವನು. ಅದು ನನ್ನ ಮೊದಲ ಚಿತ್ರವೇ ಕನ್ನಡದಲ್ಲಿ. ಇದು ಕರ್ಮಭೂಮಿ ಅಂತ ನೀವು ಹೇಳಿದ್ದು. ಯಾಕಂದ್ರೆ ಮುಂಬೈಲಿ ಸಿನಿಮಾ ಮಾಡಿದ ಮೇಲೆ ಅನೇಕ ಚಿತ್ರಗಳು ಬಂದವು. ಆದರೆ ಯಾವ ಒಂದು ರೀತಿಯ ಅವುಗಳಿಗೆ ನಮ್ಮ ದೇಶದ ಸಂಸ್ಕಾರಕ್ಕೆ ಅಥವಾ ಸಂಸ್ಕೃತಿಗೆ ತಕ್ಕಂತೆ ಇಲ್ಲ. ವೆರಿ ಓನ್ಲಿ ಎಂಟರ್ಟೈನ್ಮೆಂಟ್ ವಾಸ್ ದ ಮೋಟಿವ್. ಅಲ್ಲ, ದೇರ್ ಶುಡ್ ಬಿ ಸಮಥಿಂಗ್ ಮೋರ್ ಮೀನಿಂಗ್ಫುಲ್ ಅಂತ ನನ್ನ ಮನಸ್ಸಲ್ಲಿ. ಅಂತಹ ಸಬ್ಜೆಕ್ಟ್ಗಳು ನನಗೆ ಕನ್ನಡದಲ್ಲೇ ಸಿಗ್ತಾ ಇದ್ರೆ ನಾನು ಬರೋದಿಲ್ಲ, ಇಲ್ಲೇ ಅಲ್ಲೇ ಇರ್ತೀನಿ. ನನ್ನ ಕರ್ಮಭೂಮಿಯೇ ಕರ್ನಾಟಕ ಅಂತ. ಆ ಕಾರಣಕ್ಕೆ ಗುರುಗಳ ಬಗ್ಗೆ ಹೇಳಿದ್ರು. ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳು ಹೇಳಿದ್ರು, ಇವರು ಸ್ವಾಮಿ ರಾಮದಾಸರು. ಅವರಿಂದ 50-60 ಪುಸ್ತಕಗಳನ್ನು ಇಂಗ್ಲಿಷ್ನಲ್ಲೇ ಬರೆದಿದ್ದಾರೆ. ಬಹಳ ಅವರ ಪೋಯಿಟ್ರಿ ಕೂಡ ಇಂಗ್ಲಿಷ್ನಲ್ಲಿ ರಚಿಸಿದ್ದಾರೆ. ಸುಮಾರು 500-600 ಸ್ಪಿರಿಚುವಲ್ ಪೋಯಮ್ಸ್ ಅವರು ಹೇಳುವರು ಬಾಲ್ಯದಿಂದಲೂ. ಆಕ್ಚುಲಿ ನಾವು ಬಾಲ್ ಸಿಂಗ್ ಸಣ್ಣದವರಿದ್ದಾಗ ನಮಗೆ ಕಾರ್ಟೂನ್ ಫಿಲ್ಮ್ ಆಶ್ರಮದಲ್ಲಿ ತೋರಿಸಿ ಸಿನಿಮಾ ಅಂತ ಅವರು ಸ್ವಲ್ಪ ತಲೆಯಲ್ಲಿ ಕೆಡಿಸಿದವರು ಆ ಗುರುಗಳೇ. ಅವ್ರು ಹೇಳುವರು, ಇಫ್ ಎ ಗುರು and God come before you, who will you bend down to first? Guru. Because it's only Guru who can take you to God. ಹಾಗಾಗಿ ಇವರು ಹಾಗೆ ಬಂದವನು ನಾನು. ಇವರು ನಮ್ಮ ಸತ್ಯಸಾಯಿ ಬಾಬಾ ಅವರದ್ದು ಪರಮ ಭಕ್ತರು ಅಂತ ನಮ್ಗೆ ಗೊತ್ತಾಯ್ತು. ಹೆಸರೇ ಅದನ್ನು ಇಟ್ಕೊಂಡಿದ್ದಾರೆ. ಆ ಪಾತ್ರವನ್ನು ಮಾಡಿ ಶಿರಡಿ ಸಾಯಿಬಾಬಾ ಇವರು ಪಾತ್ರಗಳು. ಹಾಗಾಗಿ ಇವರು ಕರ್ಕೊಂಡು ಹೋದಾಗ ಒಂದ್ಸಲ ಮೊದಲನೇ ಸಲ ಹೋಗಿದ್ದೆ. ಆಮೇಲೆ ಸೆಕೆಂಡ್ ಟೈಮ್ ಇವರು ಹೋದರು. ಅಂದರೆ ಈ ಥರದ ಅವ್ರಿಗೆ ಗುಣಪಡಿಸಿದ್ರು ಅಂತ ಅಲ್ಲ, ಇವರು ಬೇರೆ ಕಾರಣವಿಲ್ಲದೆ ಹೋಗುವವನು ನಾನು. ಅಂತಹ ಒಂದು ಒಳಗಿಂದ ಪ್ರೇರಣೆ ಬಂದರೆ. ಹಾಗಾಗಿ ನಾನು ಸತ್ಯಸಾಯಿ ಬಾಬಾರು ಒಂದ್ಸಲ ನೋಡಿದ್ದೆ. ಇವರು ಹೇಳಿದಾಗ ಮತ್ತೊಮ್ಮೆ ಇದು ಇವರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆಗೋಗಿತ್ತು. ಅದರ ನಂತರ ನಮ್ಮ ಆ ರೀತಿ ಅವ್ರ ಜೊತೆ ಆದ ನಂತರ ಅವರು ನಮ್ಮ ಮಂತ್ರಿ ಆದಾಗಲೂ ಕೂಡ ಪುಟ್ಪರ್ತಿಗೆ ಕರೆದವರು. ಆವಾಗಲೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಪುಟ್ಪರ್ತಿಗೆ ಹೋಗಿ ಬಂದಿದ್ದೆ. ಆಗ ಅಲ್ಲಿಂದ ಆ ರೀತಿ ಹೌದು. ಆವಾಗ ವೈಟ್ ಫೀಲ್ಡಲ್ಲಿ 1 ಎಕರೆ ಜಮೀನು ಕೊಡ್ಬೇಕು ನಮ್ಮ ಅಂತ ಕೇಳಿದಾಗ ಇನ್ ಲೆಸ್ ದೆನ್ 24 hours ಅದನ್ನು ರೆಡಿ ಮಾಡ್ಕೊಡ್ತೀವಿ. ಸೊ ಇದನ್ನ ಈ ಸಂದರ್ಭದಲ್ಲಿ ಹೇಳೋ, ಆಮೇಲೆ ಇದು ಹೇಳೋಕೆ ಅರ್ಥದ ಇರೋದಿಲ್ಲ ಅಂತ ಹೇಳಿದೆ. ಅವ್ರ ಬಗ್ಗೆ ಮಹಾಭಾರತ ಬರೀಬೋದು. ಸಮುದ್ರ ಅಡಿಗಲಾಗಿ ಬರ್ತಾನೆ ಇರುತ್ತೆ. ಇನ್ನು ಅವ್ರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರೆ ಸಾಕಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅನಂತ